ಒಂದು ನಗರದಲ್ಲಿ ಕೈಲಾಶ್ದು ಒಂದು ದೊಡ್ಡ ಬಟ್ಟೆ ಕಂಪನಿ ಇತ್ತು. ಅವರ ಕುಟುಂಬದಲ್ಲಿ ಅವನ ಹೆಂಡತಿ ಶಾಲಿನಿ, ಇಬ್ರು ತಮ್ಮಂದ್ರು ರಾಹುಲ್ ಮತ್ತೆ ರಂಜನ್, ಮತ್ತೆ ಒಬ್ಳು ತಂಗಿ ತಾನಿಯಾ ಇದ್ಲು. ಆದ್ರೆ ಕೈಲಾಶ್ಗೆ ಎಲ್ರಿಗಿಂತ ಇಷ್ಟ ಆಗಿದ್ದು ತನ್ನ ನೌಕರ ಕೃಷ್ಣ. ಕೃಷ್ಣ ನಂಬಿಕಸ್ಥ ಕೆಲಸಗಾರನಾಗಿದ್ದ. ಅವನ್ ಕೃಷ್ಣನ್ನ ತನ್ನ ತಮ್ಮನ್ ತರ ನೋಡ್ತಾ ಇದ್ದ. ಕೃಷ್ಣ ತನ್ನ ಮಾಲೀಕನ ಎಲ್ಲ ಕೆಲ್ಸಕ್ಕೂ ಕೈ ಜೋಡಿಸ್ತಾ ಇದ್ದ. ಆದ್ರೆ ಕೈಲಾಶ್ನ ಇಬ್ರು ತಮ್ಮಂದ್ರು ಯಾವ ಕೆಲ್ಸ ಕೂಡ ಮಾಡ್ತಾ ಇರ್ಲಿಲ್ಲ. ಅವರು ದಿನಪೂರ್ತಿ ಕೈಲಾಶ್ ದುಡ್ದಿದ್ದ ದುಡ್ಡನ್ನ ತುಂಬಾನೇ ಲೂಟಿ ಮಾಡ್ತಾ ಇದ್ರು. ಒಂದು ದಿನ ಕೃಷ್ಣ ಕೈಲಾಶ್ಗೆ ಹೇಳ್ದ, ಚಿಕ್ಕ ಯಜಮಾನ್ರೆ, ನೀವು ರಾಹುಲ್ ಅಣ್ಣ ಮತ್ತೆ ರಂಜನ್ ಅಣ್ಣಂಗೆ ಯಾಕೆ ಹೇಳಲ್ಲ? ನೀವು ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಹಾಗೆ ಅವರು ನಿಮ್ ದುಡ್ಡನ್ನೆಲ್ಲ ಉಡಾಯಿಸ್ತಾ ಇದ್ದಾರೆ. ಅರೆ ಕೃಷ್ಣ, ನಾನು ನಿನಗೆ ಹೇಗಪ್ಪ ಹೇಳಿ? ನಮ್ಮ ತಾಯಿ ಸಾಯುವಾಗ ನನ್ನ ಕೈಲಿ ಮಾತು ತಗೊಂಡಿದ್ಲು, ಅವ್ರಿಗೆ ಯಾವುದೇ ತೊಂದರೆ ಆಗದಿರೋ ತರ ನೋಡ್ಕೋ ಅಂತ. ಅದಕ್ಕೋಸ್ಕರ ನಾನು ಅವ್ರಿಗೆ ಏನು ಹೇಳಕ್ ಆಗೋದಿಲ್ಲ. ಆದ್ರೂ ಚಿಕ್ಕ ಯಜಮಾನ್ರೆ, ಅವ್ರು ನಿಮ್ನ ಬರ್ಬಾದ್ ಮಾಡ್ಬಿಡ್ತಾರೆ. ಅಯ್ಯೋ ಇಲ್ಲಪ್ಪ, ನೀನ್ ತುಂಬಾ ಮುಗ್ಧ ಕೃಷ್ಣ. ನಿಧಾನವಾಗಿ ಇಬ್ರು ಕೆಲಸ ಮಾಡಕ್ ಶುರು ಮಾಡ್ತಾರೆ. ನೀನೇನು ಯೋಚನೆ ಮಾಡ್ಬೇಡ. ಸರಿ, ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಇವತ್ ನಾನ್ ಮನೆಗೆ ತುಂಬಾ ಲೇಟ್ ಆಗಿ ಬರ್ತೀನಿ. ಇವತ್ತು ಉದ್ಯಮಿಗಳ ಮೀಟಿಂಗ್ ಇದೆ, ನನ್ನನ್ನ ಅಲ್ಲಿ ಕರೆದಿದ್ದಾರೆ. ಸರಿ ಚಿಕ್ಕ ಯಜಮಾನ್ರೆ, ನೀವ್ ಎಷ್ಟೊತ್ತಿಗಾದ್ರೂ ಬನ್ನಿ, ನಾನ್ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಆದ್ರೆ ಯಾಕೆ ದಣಿ, ನಿಮಗೆ ಊಟನ ಬಿಸಿ ಮಾಡ್ಕೊಡ್ಬೇಕಲ್ವಾ? ಕೃಷ್ಣನ್ ಮಾತ್ ಕೇಳಿಸ್ಕೊಂಡು ಕೈಲಾಶ್ ಮುಗುಳ್ನಗುತ್ತಾ ತನ್ನ ಆಫೀಸ್ಗೆ ಹೋಗ್ತಾ ಇದ್ದ. ಅಲ್ಲಿ ಮೀಟಿಂಗ್ ಅಲ್ಲಿ ಆ ನಗರದ ಇನ್ನೊಬ್ಬ ವ್ಯಾಪಾರಿ ರಾಜನ್ ಕಸಾನ ಕೂಡ ಇದ್ದ. ಎಲ್ಲ ವ್ಯಾಪಾರಿಗಳು ಸೇರಿ ರಾಜನ್ ಕಸಾನನ್ ಮೇಲೆ ಕಳ್ಳತನ ಆರೋಪ ಹಾಕಿದ್ರು. ಮೀಟಿಂಗ್ ಅಲ್ಲಿ ಕೈಲಾಶ್ ತನ್ನ ಜೊತೆಗಿರುವ ವ್ಯಾಪಾರಿಗಳಿಗೆ ಹೇಳ್ದ, ನೀವೆಲ್ಲ ಚಿಂತೆ ಮಾಡಬೇಡಿ, ಇದಕ್ಕೆ ನ್ಯಾಯನ ಒಂದು ವಾರ ಬಿಟ್ಟು ನಾನು ಕೊಡ್ತೀನಿ. ಈಗ ನೀವು ನಿಮ್ಮ ನಿಮ್ಮ ಕೆಲಸಗಳಿಗೆ ಹೋಗ್ಬೋದು. ಮೀಟಿಂಗ್ ಮುಗಿದ ನಂತರ ರಾಜನ್ ಕಸಾನ ಮುಗುಳ್ನಗುತ್ತಾ ಕೈಲಾಶ್ ಹತ್ರ ಬಂದ್ ಹೇಳ್ದ, ನಿಮಗೇನನ್ಸುತ್ತೆ ಕೈಲಾಸ್ ಅವ್ರೆ, ಈ ವ್ಯಾಪಾರಿಗಳು ನನ್ ಮೇಲೆ ಹೊರಿಸಿರೋ ಕಳ್ತನದ ಆರೋಪ ಸರಿ ಅಂತ ನಿಮ್ಗೆ ಅನ್ಸುತ್ತಾ? ನೇರವಾಗಿ ಹೇಳ್ತೀನಿ ಕೇಳು. ವ್ಯಾಪಾರಿಗಳ ಎಲ್ಲ ದುಡ್ಡನ್ನ ನೀವು ನಿಮ್ಮ ಸೀಕ್ರೆಟ್ ಅಕೌಂಟ್ ಅಲ್ಲಿ ಇಟ್ಟಿದ್ದೀರಾ. ಹಾಗೆ ಅಕೌಂಟ್ ಅಲ್ಲಿ ಏನಾದ್ರೂ ದುಡ್ಡು ಕಡಿಮೆ ಕಂಡ್ರೆ ಅದ್ರ ತಪ್ಪಿತಸ್ಥ ನೀವೇ ಅಲ್ವಾ? ನಾನ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ದೆ. ಒಂದು ವಾರದೊಳಗೆ ನಮಗೆ ಗೊತ್ತಾಗೋದೇನು ಅಂದ್ರೆ ನಿಮ್ಮ ಮೇಲೆ ಹೊರಿಸಿರೋ ಆರೋಪ ನಿಜನಾ ಸುಳ್ಳ ಅಂತ. ನೋಡಿ ಕೈಲಾಶ್ ಅವ್ರೆ, ನಾನ್ ನಿಮ್ಗೆ ಸುಳ್ಳು ಹೇಳೋದಿಲ್ಲ. ನಿಜ ಏನು ಅಂದ್ರೆ ನಾನು ವ್ಯಾಪಾರಿಗಳ 100 ಕೋಟಿ ದುಡ್ಡನ್ನ ಕದ್ದಿದ್ದೀನಿ. ನೀವೇನಾದ್ರೂ ವ್ಯಾಪಾರಿಗಳ ಮುಂದೆ ನಾನು ನಿರ್ದೋಷಿ ಅಂತ ಪ್ರೂವ್ ಮಾಡಿದ್ರೆ ನಾನು ಅದರಲ್ಲಿ 50 ಕೋಟಿ ರೂಪಾಯಿನ ನಿಮಗೆ ಕೊಡಕ್ಕೆ ರೆಡಿಯಾಗಿದ್ದೀನಿ. ರಾಜನ್ ಮಾತುಗಳನ್ನ ಕೇಳಿ ಕೈಲಾಶ್ ತುಂಬಾನೇ ಕೋಪಗೊಂಡ. ಅವನು ಜೋರಾಗಿ ರಾಜನ್ ಕಪಾಳಕ್ಕೆ ಒಂದು ಬಲವಾದ ಏಟ್ ಕೊಟ್ಟ. ನಿನಗೆ ನಾಚಿಕೆ ಆಗ್ಬೇಕು ರಾಜನ್, ನಾನ್ ನಿನ್ನ ಇವತ್ತು ಜೈಲಿಗೆ ಕಳಿಸ್ತೀನಿ. ಅಷ್ಟ್ ಹೇಳಿ ಕೈಲಾಶ್ ಅಲ್ಲಿಂದ ಹೊರಟ. ರಾಜನ್ ಕಸಾನ ಕೋಪದಿಂದ ಹಲ್ ಕಡಿತಾ ಹೇಳ್ದ, ನಾನ್ ನಿನ್ನ ಜೀವಂತವಾಗಿ ಬಿಟ್ರೆ ತಾನೆ ನೀನ್ ನನ್ನನ್ನ ಜೈಲಿಗೆ ಕಳ್ಸೋದು. ರಾಜನ್ ಕಸಾನ ಒಬ್ಬ ಅಪರಾಧ ಹಿನ್ನೆಲೆಯ ವ್ಯಕ್ತಿಯಾಗಿದ್ದ. ಅವನು ತನ್ನ ಎಲ್ಲ ರೌಡಿಗಳನ್ನ ಕರೆದು ಹೇಳ್ದ, ಇವತ್ತು ರಾತ್ರಿ ನೀವು ಕೈಲಾಶ್ ಫ್ಯಾಕ್ಟರಿಗೆ ಬೆಂಕಿ ಹಾಕ್ಬಿಡಿ. ನನಗೆ ವಿಷಯ ಗೊತ್ತಾಗಿದೆ. ಸ್ವಲ್ಪ ಸಮಯದ ಹಿಂದೆ ಕೋಟ್ಯಾಂತರ ರೂಪಾಯಿ ಮಾಲನ್ನ ಅವನ ಫ್ಯಾಕ್ಟರಿಯಲ್ಲಿ ಇಟ್ಟಿದ್ದಾನೆ ಅಂತ ಗೊತ್ತಾಯ್ತಾ? ಅವನ್ ಇಲ್ಲಿ ತನಕ ಆ ಮಾಲ್ಗೆ ಇನ್ಶೂರೆನ್ಸ್ ಕೂಡ ಮಾಡೇ ಇಲ್ಲ. ಫ್ಯಾಕ್ಟರಿಗೆ ಬೆಂಕಿ ಬಿದ್ರೆ ಕೈಲಾಶ್ ಬೀದಿಗೆ ಬರ್ತಾನೆ. ರಾಜನ್ ಕಸಾನನ ರೌಡಿಗಳು ಅವತ್ ರಾತ್ರಿ ಕೈಲಾಶ್ ಕಂಪನಿಗೆ ಬೆಂಕಿ ಹಚ್ಚಿದ್ರು. ಕೈಲಾಶ್ನ ಫ್ಯಾಕ್ಟರಿ ಸುಟ್ಟು ಬೂದಿಯಾಯಿತು. ಅದರ ಜೊತೆಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಹೊಸ ಮಾಲು ಕೂಡ ಬೂದಿಯಾಯಿತು. ಕೈಲಾಶ್ ಬೀದಿಗೆ ಬಂದ. ಇಷ್ಟು ದೊಡ್ಡ ನಷ್ಟ ಕೈಲಾಶ್ ಕೈಯಲ್ಲಿ ತಡೆಯಲಾಗಲಿಲ್ಲ. ಒಂದು ದಿನ ರಾತ್ರಿ ಕೈಲಾಶ್ ಆರೋಗ್ಯ ಹದಗೆಟ್ಟಿತು. ಕೈಲಾಶ್ ತಂಗಿ ತಾನಿಯಾ ತನ್ನ ಮತ್ತಿಬ್ರು ಅಣ್ಣಂದರಿಗೆ ಕಾಲ್ ಮಾಡಿ ತುಂಬಾ ಸೋತು ಹೋದ್ಲು. ಆದ್ರೆ ಅವ್ರು ಯಾರು ಕೂಡ ಇವಳ ಫೋನ್ ನ ರಿಸೀವ್ ಮಾಡ್ಲಿಲ್ಲ. ಆದ್ರೆ ಕೈಲಾಶ್ ಹತ್ರ ಚಿಕಿತ್ಸೆಗೆಂದು ಅಷ್ಟ್ ದುಡ್ಡಿರ್ಲಿಲ್ಲ. ಆದ್ರೆ ಸ್ವಲ್ಪ ಸಮಯದ ನಂತರ ನೌಕರ ಕೃಷ್ಣ ಸ್ವಲ್ಪ ದುಡ್ಡು ತಗೊಂಡ್ ಬಂದ. ಡಾಕ್ಟರ್ ನೋಡಿದ ನಂತರ ಕೈಲಾಶ್ ತನ್ನ ನೌಕರ ಕೃಷ್ಣನ್ಗೆ ಹೇಳ್ದ, ಕೃಷ್ಣ, ಈ ದುಡ್ಡು ನಿನಗೆ ಹೇಗೆ ಬಂತು? ನನ್ನ ಹತ್ರ ಅಂತೂ 1 ರೂಪಾಯಿ ದುಡ್ಡಿಲ್ಲ. ನೀನ್ ಯಾರತ್ರನಾದ್ರೂ ಸಾಲ ಮಾಡ್ಕೊಂಡ್ ತಂದ್ಯಾ? ಇಲ್ಲ ಮಾಲೀಕ್ರೆ, ನಿಮ್ಮ ಆರೋಗ್ಯ ಯಾವಾಗ ಹದಗೆಡ್ತು ನಾನು ರಂಜನಣ್ಣನ ಜೇಬಿಂದ ಸ್ವಲ್ಪ ದುಡ್ಡನ್ನ ತೆಗೆದಿದ್ದೆ. ಅವರು ಜೇಬಲ್ಲಿ ದುಡ್ಡು ಇಡ್ತಾ ಇದ್ದದನ್ನ ನಾನು ಅವಾಗ ನೋಡಿದ್ದೆ. ಕೃಷ್ಣ ಈ ಮಾತನ್ನ ಆಡ್ತಾ ಇದ್ದಾಗ್ಲೇ ಅಲ್ಲಿಗೆ ಕೈಲಾಶ್ನ ತಮ್ಮಂದ್ರು ಇಬ್ರು ಕೋಪದಿಂದ ಬಂದ್ರು. ಇವನು ಕಳ್ತನ ಮಾಡಿದಾನೆ ಅಣ್ಣ, ನಿನ್ಗೆ ಎಷ್ಟೋ ಧೈರ್ಯ? ನೀನ್ ನನ್ ಜೇಬಿಂದ ದುಡ್ಡು ಕದೀತೀಯಾ? ಮಾಲೀಕರ ಆರೋಗ್ಯ ಹದಗೆಟ್ಟಿತ್ತು, ಅದಕ್ಕೆ ನಾನು ನಿಮ್ ಜೇಬಿಂದ ಸ್ವಲ್ಪ ದುಡ್ಡನ್ನ ತಗೊಂಡೆ ಅಷ್ಟೇ. ನನ್ನ ಹತ್ರ ವ್ಯರ್ಥ ಮಾಡೋಷ್ಟು ದುಡ್ಡಿಲ್ಲ. ನೀನ್ ಇವ್ರನ್ನ ಹುಷಾರ್ ಮಾಡೋದಕ್ಕೋಸ್ಕರ
ಇನ್ಯಾವತ್ತೂ ನೀನ್ ನನ್ ಜೇಬಿ ಕೈ ಹಾಕ್ಬೇಡ. ನೀವೇನ್ ಮಾತು ಅಂತ ಆಡ್ತಿದ್ದೀರಾ ರಂಜನಣ್ಣ? ಮಾಲೀಕರ ಪರಿಸ್ಥಿತಿ ಚೆನ್ನಾಗಿದ್ದಾಗ ನೀವಿಬ್ರು ಅವರಿಂದ ಚೆನ್ನಾಗೇ ದುಡ್ಡನ್ನ ತಗೊಂಡ್ರಿ. ಈಗ ಅವರಿಗೆ ಕೆಟ್ಟ ಪರಿಸ್ಥಿತಿ ಬಂದಿದೆ. ನೀವು ಅವರ ಆರೋಗ್ಯಕ್ಕೋಸ್ಕರ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಕ್ ಆಗೋದಿಲ್ವಾ? ಈ ಹಿಂದೆ ನಾನು ಮಾಲೀಕರ ಜೇಬಿಂದ ನೀವು ದುಡ್ಡು ತಗೊಳ್ಳೋದನ್ನ ತುಂಬಾ ಸಲ ನೋಡಿದ್ದೀನಿ. ನಾನು ಎಷ್ಟೋ ಸಲ ಮಾಲೀಕರಿಗೆ ಈ ವಿಷಯನ ಹೇಳಿದ್ರು ಅವರು ನಗ್ನಗ್ತಾ ಸುಮ್ಮನಾದ್ರು. ನನಗೆ ಎದುರು ಮಾತಾಡ್ತೀಯಾ ಕೆಲಸದವನೇ? ರಂಜನ್ ಕೃಷ್ಣನ್ಗೆ ಜೋರಾಗಿ ಹೊಡೆದ. ಮಾಲೀಕರೇ, ಇವ್ರು ನನಗೆ ಹೊಡಿತಾ ಇದ್ದಾರೆ. ನೀವಿವ್ರಿಗೇನು ಹೇಳೋದಿಲ್ವಾ? ನೀನು ಕಳ್ತನ ಮಾಡಿದೀಯಾ ಕೃಷ್ಣ? ಈಗ್ಲೇ ಮನೆಯಿಂದ ಹೊರಟೋಗು. ನೀನು ಏನ್ ಹೇಳ್ತಾ ಇದ್ದೀರಾ ಮಾಲೀಕರೇ? ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಾನ್ ನಿಮ್ಮ ಆರೋಗ್ಯಕ್ಕೋಸ್ಕರ ಮಾತ್ರ ರಂಜನ್ ಅಣ್ಣನ ಜೇಬಿಂದ ದುಡ್ಡು ತೆಗೆದಿದ್ದೆ. ಆದ್ರೂ ನಿನಗೆ ಹೇಗೆ ಧೈರ್ಯ ಬಂತು ಕಳ್ತನ ಮಾಡೋದಕ್ಕೆ? ಸ್ವಲ್ಪ ಕಾಯಿಲೆ ಬಿದ್ದಿದ್ದೆ ಅಷ್ಟೇ, ಸತ್ತೋಗಿಲ್ವಲ್ಲ ನಾನು. ಈಗ್ಲೇ ನಮ್ಮ ಮನೆಯಿಂದ ಹೊರಗಡೆ ಹೋಗು. ಕೈಲಾಶ್ ಕೋಪದಿಂದ ಕೃಷ್ಣನನ್ನ ಮನೆ ಹೊರಗಡೆ ಹಾಕ್ದ. ಆಗ ಕೃಷ್ಣ ಜೋರಾಗಿ ಅಳುತ್ತಾ ಮಾಲೀಕ ಕೈಲಾಶ್ಗೆ ಹೇಳ್ದ, ನಾನು ಹೋಗ್ತಾ ಇದ್ದೀನಿ. ಇನ್ಯಾವತ್ತೂ ಈ ಮನೆಗೆ ಕಾಲಿಡೋದಿಲ್ಲ ಮಾಲೀಕರೇ. ರಂಜನಣ್ಣ ನನ್ನ ಕೆನ್ನೆಗೆ ಹೊಡೆದಾಗ ನನಗೆ ನಿಜವಾಗ್ಲೂ ಬೇಜಾರೇ ಆಗ್ಲಿಲ್ಲ. ಆದ್ರೆ ನೀವು ಮನೆಯಿಂದ ಕಳಿಸ್ತಿರೋದು ನನಗೆ ಬೇಜಾರಾಗ್ತಿದೆ. ಇವತ್ತು ನನಗೆ ಈ ಜಗತ್ತೇನಂತ ಗೊತ್ತಾಯ್ತು. ಕಾರ್ಮಿಕರು ಮನೆಯಲ್ಲಿ ಎಷ್ಟು ನಿಯತ್ತಿಂದ ಕೆಲಸ ಮಾಡಿದ್ರು ಆದ್ರೆ ಮಾಲೀಕರ ದೃಷ್ಟಿಯಲ್ಲಿ ಅವರು ತುಂಬಾ ಕೇವಲವಾಗಿಯೇ ಇರ್ತಾರೆ. ಅಷ್ಟ್ ಹೇಳಿ ಕೃಷ್ಣ ಕೈಲಾಶ್ ಮನೆಯಿಂದ ಆಚೆ ಬಂದ. ಮತ್ತೆ ಕೋಪದಿಂದ ಫುಟ್ಪಾತ್ ನಲ್ಲಿ ನಿಂತು ಜೋರಾಗಿ ಅಳ್ತಾ ಇದ್ದ. ಆಗ ಒಬ್ಬ ವ್ಯಕ್ತಿ ಜೋರಾಗಿ ಓಡ್ಕೊಂಡ್ ಬಂದು ಅವನ್ ಮುಂದೆ ಬಂದು ಬಿದ್ಬಿಟ್ಟ. ಆ ವ್ಯಕ್ತಿ ತುಂಬಾನೇ ನರಳಾಡ್ತಾ ಇದ್ದ. ಅವನ ದೇಹದಿಂದ ಜೋರಾಗಿ ರಕ್ತ ಸುರಿತಾ ಇತ್ತು. ಏನಾಯ್ತು ನಿನಗೆ ಗುಂಡು ಬಿದ್ದಿದೆ? ಆ ವ್ಯಕ್ತಿ ಒಂದ್ ಚಿಕ್ಕ ಶೀಶೆ ಮತ್ತೆ ಒಂದ್ ದೊಡ್ಡ ಫೈಲ್ ನ ಕೃಷ್ಣನ್ಗೆ ಕೊಟ್ಟು ಏನ್ ಹೇಳ್ದ ಅಂದ್ರೆ, ನಾನೊಬ್ಬ ಸೈಂಟಿಸ್ಟು. ನನ್ ಹಿಂದೆ ತುಂಬಾ ಜನ ಬರ್ತಾ ಇದ್ದಾರೆ. ನನ್ಗಿಲ್ಲಿ ಯಾರೂ ಗೊತ್ತಿಲ್ಲ. ನಿನಗೆ ಇಡೀ ಊರೇ ಗೊತ್ತು ಅನ್ಸುತ್ತೆ. ಆದ್ರೆ ಇದ್ರಲ್ಲಿ ಏನಿದೆ? ಇದರಲ್ಲಿ ತಯಾರು ಮಾಡಿರೋ ಒಂದು ಫಾರ್ಮುಲಾ ಇದೆ. ಇದರಲ್ಲಿ ನೀನು ಮುತ್ತುಗಳ ರಾಶಿಯನ್ನೇ ಮಾಡಬಹುದು. ಹಾಗೆ ಈ ಫೈಲ್ ಅಲ್ಲಿ ಅದರ ಫಾರ್ಮುಲಾನು ಬರ್ದಿದ್ದೀನಿ. ಆಗ ಕೆಲವು ಮನುಷ್ಯರು ಕೈಯಲ್ಲಿ ಬಂದೂಕು ಹಿಡ್ಕೊಂಡು ಓಡ್ಕೊಂಡು ಕೃಷ್ಣನ್ ಹತ್ರ ಬಂದ್ರು. ಕೃಷ್ಣ ಅಲ್ಲಿಂದ ತಪ್ಪಿಸ್ಕೊಂಡು ನೇರವಾಗಿ ತನ್ನ ಹಳ್ಳಿಗೆ ಹೋದ. ಕೃಷ್ಣನ್ ಹತ್ರ ಸ್ವಲ್ಪ ಜಮೀನಿತ್ತು. ಕೃಷ್ಣ ತನ್ನ ಜಮೀನಿನಲ್ಲಿ ತರಕಾರಿಯ ಬೀಜಗಳನ್ನ ಹಾಕ್ತಾ ಇದ್ದ. ಮತ್ತೆ ಅವನು ಆ ವ್ಯಕ್ತಿ ಹೇಳಿದ ಅನುಸಾರವಾಗಿ ಶೀಶೆಯಲ್ಲಿರುವ ಕೆಮಿಕಲ್ನ ನೀರಿಗೆ ಸೇರಿಸಿ ಗಿಡಗಳಿಗೆ ಸಿಂಪಡಿಸಿದ. ಆಗ ಅವನ ಮುಂದೆ ಒಂದು ಪವಾಡ ನಡೆಯಿತು. ಮರದಲ್ಲಿ ವಜ್ರಗಳ ಹಣ್ಣುಗಳು ಹುಟ್ಕೊಂಡ್ವು. ಇದನ್ನ ನೋಡಿ ಕೃಷ್ಣನ್ಗೆ ತುಂಬಾನೇ ಖುಷಿ ಆಯಿತು. ಅಲ್ಲಿಗೆ ಕೃಷ್ಣನ ಅಮ್ಮ ಕೂಡ ಬಂದ್ಲು. ಅಮ್ಮ, ಇಲ್ಲಿ ನೋಡಮ್ಮ, ಇನ್ ಸ್ವಲ್ಪ ದಿನದಲ್ಲಿ ನಾನು ಶ್ರೀಮಂತ ಆಗ್ತೀನಿ. ಶ್ರೀಮಂತ ಆದ ಸ್ವಲ್ಪ ದಿನದಲ್ಲೇ ನಾನು ದೊಡ್ಡ ಮಾಲೀಕರಿಗೆ ಉತ್ತರ ಕೊಡ್ತೀನಿ. ಯಾಕಂದ್ರೆ ಅವ್ರು ನನ್ನ ಕಳ್ಳ ಅಂದ್ರು. ನಾನು ಅವರಿಗೋಸ್ಕರನೇ ಕಳ್ತನ ಮಾಡಿದ್ದೆ. ಕೃಷ್ಣನ್ ಮಾತ್ ಕೇಳಿಸ್ಕೊಂಡು ಅಮ್ಮ ನಗುತ್ತಾ ಹೇಳಿದ್ಲು, ಕೈಲಾಶ್ ನನಗೆ ತುಂಬಾ ದಿನಗಳಿಂದ ಗೊತ್ತು ಮಗ. ನೀನು ಚಿಕ್ಕೋನಿರುವಾಗ್ಲೇ ಅವನು ನಿನ್ನ ತುಂಬಾ ಪ್ರೀತಿಯಿಂದ ಕರ್ಕೊಂಡು ಹೋಗಿದ್ದ. ಅವನು ಯಾವ ಕಾರಣಕ್ಕೋಸ್ಕರ ನಿನ್ನ ಮನೆಯಿಂದ ಆಚೆ ಹಾಕಿದ್ದ ಅಂದ್ರೆ ಅವನು ಬಡವನಾಗಿದ್ದಕ್ಕೆ. ಅವನ ಆ ಇಬ್ರು ತಮ್ಮಂದಿರು ನಿನ್ ಮೇಲೆ ಹೊಡೆದಿರೋದು ಅವನಿಗೆ ಸ್ವಲ್ಪವೂ ಇಷ್ಟ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಅವನು ನೀನು ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಮನೆಯಿಂದ ಆಚೆ ಹಾಕ್ದ. ತನ್ನ ತಾಯಿಯ ಮಾತ್ ಕೇಳಿ ಕೃಷ್ಣ ತುಂಬಾ ಯೋಚನೆ ಮಾಡಕ್ಕೆ ಶುರು ಮಾಡ್ದ. ನನಗೆ ಈಗ ಅರ್ಥ ಆಯ್ತು ಅಮ್ಮ, ನಾನು ಬರುವಾಗ ಮಾಲೀಕರು ಯಾಕೆ ಅಳ್ತಾ ಇದ್ರು ಅಂತ. ಚಿಂತೆ ಮಾಡಬೇಡಿ, ನಾನು ಎಲ್ಲ ಸರಿ ಮಾಡ್ತೀನಿ. ಕೃಷ್ಣ ಎಲ್ಲ ವಜ್ರದ ಹಣ್ಣುಗಳನ್ನ ಮಾರ್ದ. ಮತ್ತೆ ತುಂಬಾ ಶ್ರೀಮಂತನಾದ. ಆದ್ರೆ ಯಾವಾಗ ಅವನು ಕೈಲಾಶ್ನ ಮನೆಗೆ ಹೋದ್ನೋ ಆಗ ಅವನಿಗೆ ತಿಳಿತು ಕೈಲಾಶ್ನ ಪತ್ನಿ ಸತ್ತು ಹೋಗಿದ್ದಾಳೆ ಅಂತ. ಮತ್ತೆ ಕೈಲಾಶ್ನ ತಮ್ಮಂದ್ರು ಅವನನ್ನ ಬೈದು ಅವನನ್ನ ಮನೆಯಿಂದ ಹೊರಗಡೆ ಹಾಕಿದಾರೆಂದು. ಮತ್ತೆ ಕೈಲಾಶ್ ಮನೆ ಕೂಡ ಮಾರಲ್ಪಟ್ಟಿತ್ತು. ಕೃಷ್ಣ ನಗರ ಪೂರ್ತಿ ಕೈಲಾಶ್ ಮತ್ತೆ ತಾನ್ಯನ ಹುಡುಕೋಕೆ ಶುರು ಮಾಡ್ದ. ಹುಡುಕ್ತಾ ಅವನು ಕೈಲಾಶ್ ಫ್ಯಾಕ್ಟ್ರಿ ಹತ್ರ ಹೋದ. ಫ್ಯಾಕ್ಟ್ರಿಯ ಒಬ್ಬ ಹಳೆಯ ನೌಕರ ಕೃಷ್ಣನ್ಗೆ ಹೇಳ್ದ, ಕೈಲಾಶ್ ಅವರಿಗೆ ತುಂಬಾ ತೊಂದರೆ ಆಯ್ತು ಕೃಷ್ಣ. ನೀನು ಬರೋದು ತುಂಬಾ ತಡ ಆಯ್ತು. ನನಗೆ ಹೇಗಾದ್ರೂ ಮಾಡಿ ಸ್ವಲ್ಪ ಮಾಲೀಕರ ಅಡ್ರೆಸ್ ಅನ್ನ ಹುಡ್ಕೊಡು. ನಿನಗೆ ಗೊತ್ತಾ ಕೃಷ್ಣ, ನಾನ್ ನನ್ನ ಜೀವನದಲ್ಲಿ ಕೈಲಾಶ್ ತರದ ವ್ಯಕ್ತಿಯನ್ನ ನೋಡೇ ಇಲ್ಲ. ನಿಜ ಏನು ಅಂತಂದ್ರೆ ಕೈಲಾಶ್ ಅವರ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದ್ದಲ್ಲ, ಬದಲಾಗಿ ಹಾಕಿದ್ದಿದ್ದು. ಏನ್ ಹೇಳ್ತಿದ್ದೀರಾ ನೀವು? ನಾನ್ ನಿಜಾನೇ ಹೇಳ್ತಾ ಇದ್ದೀನಿ ಕೃಷ್ಣ. ಅದು ಬೇರೆ ಯಾರು ಅಲ್ಲ, ರಾಜನ್ ಕಡೆಯವರೇ ಮಾಡಿದ್ದಿದ್ದು. ಆದ್ರೆ ನನಗೆ ಒಂದ್ ವಿಷಯ ಮಾತ್ರ ಇಲ್ಲಿವರೆಗೂ ಅರ್ಥ ಆಗ್ಲಿಲ್ಲ. ಅವನು ಫ್ಯಾಕ್ಟ್ರಿಗೆ ಬೆಂಕಿ ಹಾಕೋದಕ್ಕೆ ಹೇಗೆ ಸಾಧ್ಯವಾಯ್ತು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಇದು
ಕೈಲಾಶ್ ಅವರು ಅವರ ಫ್ಯಾಕ್ಟ್ರಿಲಿ ಯಾವ ಗೆಜೆಟ್ ಅನ್ನ ಹಾಕಿದ್ರು ಅಂದ್ರೆ ಯಾರಾದ್ರೂ ಫ್ಯಾಕ್ಟ್ರಿಲಿ ಸ್ಮೋಕ್ ಮಾಡಿದ್ರು ಕೂಡ ಸೈರನ್ ಕೂಗ್ತಾ ಇತ್ತು. ಆದ್ರೆ ಅವತ್ತು ಸೈರನ್ ಕೂಗ್ಲಿಲ್ಲ. ದೇವ್ರು ರಾಜನ್ಗೆ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಅಷ್ಟು ಹೇಳಿ ಆ ಕಾರ್ಮಿಕ ಅಲ್ಲಿಂದ ಹೊರಟ. ಆದ್ರೆ ಕೃಷ್ಣ ಅವರಿಬ್ರನ್ನ ಹುಡ್ಕೋದನ್ನ ಬಿಡ್ಲಿಲ್ಲ. ಒಂದು ದಿನ ಕೃಷ್ಣ ತನ್ನ ಕಾರಲ್ಲಿ ಕೈಲಾಶ್ನ ಹುಡುಕ್ತಾ ಹೋದ. ಆಗ ಅವನಿಗೆ ರಾಹುಲ್ ಮತ್ತೆ ರಂಜನ್ ಕಂಡ್ರು. ಅವರಿಬ್ರು ಕೈಲಾಶ್ನ ಒಬ್ಬ ದೊಡ್ಡ ಶತ್ರು ರಾಜನ್ ಕಸಾನನ್ ಜೊತೆ ಹೋಗ್ತಾ ಇದ್ರು. ಕೃಷ್ಣ ಅವ್ರ ಕಾರನ್ನ ಹಿಂಬಾಲಿಸ್ತಾ ಅವರ ಆಫೀಸ್ ಹತ್ರ ಹೋದ ಮತ್ತೆ ಅಡಗಿಕೊಂಡು ಅವ್ರ ಮಾತನ್ನ ಕೇಳಿಸ್ಕೊತಾ ಇದ್ದ. ರಂಜನ್ ಮತ್ತೆ ರಾಹುಲ್ ರಾಜನ್ ಕಸಾನ ಜೊತೆ ಮಾತಾಡ್ತಾ ಇದ್ರು. ನಿಮ್ ಬಗ್ಗೆ ಎಲ್ಲ ಗೊತ್ತಾಯ್ತು ರಾಜನ್ ಅವ್ರೆ. ನೀವು ಅಣ್ಣನ್ ಫ್ಯಾಕ್ಟ್ರಿಗೆ ಬೆಂಕಿ ಹಾಕ್ಸಿದ್ರಿ. ಆದ್ರೆ ಅಣ್ಣನಿಗೆ ಗೊತ್ತಾಗ್ಲೇ ಇಲ್ಲ ಆ ಬೆಂಕಿ ನೀವ್ ಹಾಕ್ಸಿದ್ದು ಅಂತ. ಕೈಲಾಶ್ಗೆ ಇನ್ನೊಂದ್ ವಿಷಯ ಗೊತ್ತಿಲ್ಲ. ಅವರ ಫ್ಯಾಕ್ಟ್ರಿಗೆ ಬೆಂಕಿ ಹಾಕ್ಸೋಕ್ ಸಹಾಯ ಮಾಡಿದ್ದು ಅವನ ಇಬ್ರು ತಮ್ಮಂದ್ರು ಅಂತ. 50 ಕೋಟಿ ದುಡ್ಡುಗೋಸ್ಕರ ಸ್ವಂತ ತಮ್ಮನೇ ಅಣ್ಣನ್ಗೆ ಓಡಿಸ್ಬೋದಲ್ವಾ? ಆದ್ರೆ ಕೈಲಾಶ್ ನಮ್ಮ ಮಲತಾಯಿ ಮಗ. ಆಗ ಕೃಷ್ಣ ಆ ಮೂವರ ಮುಂದೆ ಬಂದು ನಿಂತ. ಆ ಮೂವರು ಕೃಷ್ಣನನ್ನ ನೋಡಿ ತುಂಬಾನೇ ಗಾಬರಿ ಆದ್ರು. ಕೃಷ್ಣ, ನೀನ್ ಇಷ್ಟೊಂದು ದುಬಾರಿ ಬಟ್ಟೆ ಹೇಗ್ ಹಾಕಿದೀಯಾ? ಎಲ್ಲಿಂದನೂ ಕಳ್ತನ ಮಾಡ್ಕೊಂಡು ಹಾಕಿದ್ಯಾ ಹೇಗೆ? ಕಳ್ತನ ಮಾಡಿ ಅಲ್ಲ ರಂಜನಣ್ಣ, ಕಷ್ಟಪಟ್ಟು ಹಾಕೊಂಡಿದೀನಿ. ಆದ್ರೆ ನಿಮ್ಗೇನ್ ಗೊತ್ತು ಕಷ್ಟಪಡೋದು ಅಂದ್ರೆ? ನೀವಂತೂ ನಿಮ್ಮ ಅಣ್ಣನ ಸಂಪತ್ತನ್ನ ಎರಡೂ ಕೈಗಳಿಂದ ದರೋಡೆ ಮಾಡಿದೀರಾ. ನೀವಿಬ್ರು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತೀರಾ ಅಂತ ನಾನು ಕನ್ಸು ಮನ್ಸಲ್ಲೂ ಎಣ್ಸಿರ್ಲಿಲ್ಲ. ಅರೆ, ಒಬ್ಬ ಸ್ವಂತ ಅಣ್ಣ ತನ್ನ ತಮ್ಮಂದ್ರಿಗೋಸ್ಕರ ಇಷ್ಟು ಮಾಡೋದಿಲ್ಲ. ಆದ್ರೆ ನಮ್ಮ ಯಜಮಾನ್ರು ಅವರ ಮಲತಾಯಿ ಮಕ್ಕಳಿಗೆ ಎಷ್ಟೆಲ್ಲ ಮಾಡಿದ್ರು. ಈಗ ನೀನ್ ಏನ್ ಮಾಡಕ್ ಸಾಧ್ಯ ಆಗತ್ತೆ? ಈಗ ನೀವು ನನಗೆ ನೇರವಾಗಿ ಹೇಳಿ ದೊಡ್ಡ ಯಜಮಾನ್ರು ಎಲ್ಲಿ ಅಂತ ಮೊದ್ಲೇ ಹೇಳಿ. ನಮಗೆ ಗೊತ್ತಿಲ್ಲ ಅವನ್ ಎಲ್ಲಿದ್ದಾನೆ ಅಂತ. ಹಾಗೆ ಹುಡುಕ್ಬೇಕು ಅಂದ್ರೆ ಯಾವ್ದಾದ್ರು ದೇವಸ್ಥಾನದ ಮುಂದೆ ಹೋಗಿ ನೋಡು. ಅಣ್ಣ ತಂಗಿ ಅಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ. ನಿಮ್ಮಿಬ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಯಾಕೆಂದ್ರೆ ದೊಡ್ಡ ಯಜಮಾನ್ರು ನಿಮ್ಮನ್ನ ಅಷ್ಟು ಪ್ರೀತಿಸ್ತಾ ಇದ್ರು. ನೀವು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆನ ದೇವರೇ ಕೊಡ್ತಾನೆ. ಆದ್ರೆ ರಾಜನ್, ನಿನ್ಗೆ ಯಾವಾಗ ದೊಡ್ಡ ಯಜಮಾನ್ರು ನನಗೆ ಸಿಗ್ತಾರೋ ಅವತ್ತು ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆನ ಕೊಡ್ತೀನಿ. ಅಷ್ಟ್ ಹೇಳಿ ಕೃಷ್ಣ ತುಂಬಾ ಕೋಪದಿಂದ ಹೊರಗಡೆ ಹೋದ. ಕೃಷ್ಣ ಹುಚ್ಚನಂತೆ ಕೈಲಾಶ್ನನ್ನ ಹುಡುಕ್ತಾನೆ ಇದ್ದ. ಸ್ವಲ್ಪ ತಿಂಗಳಿನ ನಂತರ ಕೃಷ್ಣ ಒಂದು ದೇವಸ್ಥಾನಕ್ಕೆ ಹೋದ. ಆಗ ಅಲ್ಲಿ ಕೈಲಾಶ್ ಮತ್ತೆ ಅವನ ತಂಗಿ ತಾನಿಯಾ ದೇವಸ್ಥಾನದ ಹೊರಗಡೆ ಕೂತಿದ್ರು. ಅದನ್ನ ನೋಡಿ ಕೃಷ್ಣನ ಕಣ್ಣಲ್ಲಿ ಕಣ್ಣೀರು ಬಂತು. ಅವನು ಓಡ್ಕೊಂಡು ಕೈಲಾಶ್ ಹತ್ರ ಹೋದ. ನಾನ್ ಬಂದ್ಬಿಟ್ಟೆ ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡಿ. ನೀವು ನನಗೆ ಯಾಕೆ ಹೊಡೆದ್ರಿ ಅಂತ ಗೊತ್ತಾಗ್ಲೇ ಇಲ್ಲ. ನಾನ್ ನಿಮ್ಮನ್ನ ತಪ್ಪು ತಿಳ್ಕೊಂಡಿದ್ದೆ. ಕೃಷ್ಣ ಶ್ರೀಮಂತನಾಗಿದ್ದನ್ನ ಕಂಡು ಕೈಲಾಶ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂತು. ಮತ್ತೆ ತಾನಿಯಾಗೂ ಕೂಡ. ನೀನು ಹೋದ್ಮೇಲೆ ನನ್ನ ಹೆಂಡತಿನೂ ಕೂಡ ನನ್ನ ಬಿಟ್ಟು ಹೋದ್ಲು ಕೃಷ್ಣ. ಆದ್ರೆ ಸ್ವಲ್ಪ ದಿನದ ಹಿಂದೆನೆ ಗೊತ್ತಾಯ್ತು ನನ್ನ ಫ್ಯಾಕ್ಟ್ರಿಗೆ ಬೆಂಕಿನ ನನ್ನ ತಮ್ಮಂದರೇ ಹಾಕಿದ್ದು ಅಂತ. ಹಾಗೆ ದೇವ್ರು ಅವರಿಗೆ ಶಿಕ್ಷೆಯನ್ನು ಕೊಟ್ಟ. ಮೊನ್ನೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಅವರಿಬ್ರು ಸತ್ತು ಹೋದ್ರು. ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಮಾಲೀಕರೇ. ಈ ಕೆಲಸದ ನಿಜವಾದ ಸೂತ್ರಧಾರ ರಾಜನ್ ಅಂತ. ಅವನೇ ರಂಜನ್ ಅಣ್ಣ ಮತ್ತು ರಾಹುಲ್ ಅಣ್ಣನ್ನ ಒಪ್ಸಿದ್ದು. ಅವರಿಬ್ರಿಗೂ 50 ಕೋಟಿಯ ಆಸೆ ತೋರಿಸಿ ಫ್ಯಾಕ್ಟ್ರಿಗೆ ಬೆಂಕಿ ಹಾಕಿಸ್ದ ನಿಜವಾದ ಅಪರಾಧಿ ರಾಜನ್ ಕಸಾನ. ಆಗ ದಿಢೀರ್ನೆ ಕೈಲಾಶ್ಗೆ ತಲೆ ಸುತ್ತ ಬಂದು ಕೆಳಗಡೆ ಬಿದ್ದ. ಅದನ್ನ ನೋಡಿ ಕೃಷ್ಣ ಮತ್ತೆ ತಾನಿಯಾಗೆ ತುಂಬಾನೇ ಗಾಬರಿ ಆಯ್ತು. ನೀವೇನು ಹೆದರ್ಬೇಡಿ ಯಜಮಾನ್ರೆ, ನಾನ್ ಈಗಿಂದೀಗ್ಲೇ ನಿಮ್ಮನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಕೃಷ್ಣ, ಇಲ್ಲ. ನೀನು ಸರಿಯಾದ ಸಮಯಕ್ಕೆ ಬಂದಿದೀಯಾ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಕ್ಯಾನ್ಸರ್ ಇದೆ. ನಾನು ಉಳಿಯೋದಿಲ್ಲ. ಆದ್ರೆ ನಾನು ಸತ್ತೋದ್ಮೇಲೆ ನೀನು ತಾನಿಯನ್ನ ನೋಡ್ಕೋ. ಅವಳ ಜೊತೆ ಮದುವೆ ಮಾಡ್ಕೋ. ರಾಜನ್ ಕಸಾನನ ಬಿಡಬೇಡ. ಅಷ್ಟು ಹೇಳಿ ಕೈಲಾಶ್ ಪ್ರಾಣ ಬಿಟ್ಟ. ಕೃಷ್ಣ ಕೈಲಾಶ್ನ ಅಂತಿಮ ಸಂಸ್ಕಾರ ಮಾಡ್ದ. ಮತ್ತೆ ಅವನು ತಾನಿಯಾನನ್ನ ಮದುವೆ ಕೂಡ ಆದ. ಕೃಷ್ಣ ಈಗ ತುಂಬಾನೇ ಶ್ರೀಮಂತ ವ್ಯಕ್ತಿ ಆಗಿದ್ದ. ಕೃಷ್ಣ ರಾಜನ್ ಕಸಾನ ಮಾಡ್ದ ಹಾಗೆ ಅವನ ಫ್ಯಾಕ್ಟ್ರಿಗೆ ಬೆಂಕಿ ಇಟ್ಬಿಟ್ಟ. ರಾಜನ್ ಕಸಾನ ಕೂಡ ಬೀದಿಗೆ ಬಂದ್ಬಿಟ್ಟ. ಅವನು ಈ ಘಟನೆನ ಸಹಿಸಲಾಗದೆ ಹುಚ್ಚನಾಗಿ ಬಿಟ್ಟ. ಸ್ವಲ್ಪ ದಿನಗಳ ನಂತರ ಕೃಷ್ಣ ತನ್ನ ಹೆಂಡತಿ ತಾನ್ಯಾಳನ್ನ ಕರ್ಕೊಂಡು ಅವನ ಹಳ್ಳಿಗೆ ಹೋದ. ಅಲ್ಲಿ ಒಂದ್ ಮನೆ ಮಾಡ್ಕೊಂಡು ಸಂಸಾರ ಶುರು ಮಾಡ್ದ. ಕೃಷ್ಣ ಈಗ್ಲೂ ವಜ್ರದ ಹಣ್ಣುಗಳನ್ನ ಬೆಳಿತಾ ಇದ್ದಾನೆ. ಆಗ್ರಾದಲ್ಲಿ ಇಬ್ರು ಹಣ್ಣು ವಿತರಕರು ರಾಧೇಲಾಲ್ ಮತ್ತೆ ಶ್ಯಾಮ್ಲಾಲ್ ಇರ್ತಾರೆ. ಇಬ್ರು ಆಗ್ರಾದಲ್ಲಿರುವಂತ ಮಾರ್ಕೆಟ್ಗೆ ಹೋಗ್ತಾರೆ. ಮತ್ತಲ್ಲಿ ಹೋಗಿ ಹಣ್ಣುಗಳ ರೇಟ್ ಕೇಳ್ತಾರೆ. ಮಾವಿನ ಹಣ್ಣು ಎಷ್ಟು ರೂಪಾಯಿ ಕೆಜಿ? 100 ರೂಪಾಯಿ ಕೆಜಿ. ಮತ್ತೆ ಪಪಾಯ 50 ರೂಪಾಯಿ ಕೆಜಿ. ನಿನ್ ಹತ್ರ ದ್ರಾಕ್ಷಿ ಇದೆಯಾ? ದ್ರಾಕ್ಷಿ ಇಲ್ಲ. ಅದು ನಿಮ್ಗೆ ಇಡೀ ಸಂತೆಯಲ್ಲಿ ಎಲ್ಲೂ ಸಿಗೋದಿಲ್ಲ. ಇಡೀ ಸಂತೆ ಸುತ್ತಿದ್ವಿ, ಆದ್ರೆ ಆ ದ್ರಾಕ್ಷಿ ಎಲ್ಲೂ ಸಿಗ್ಲಿಲ್ಲ.
ಹಾಗಂತ ಇವಾಗ ದ್ರಾಕ್ಷಿ ಸೀಸನ್ ಶುರುವಾಗಿದೆ. ನಿಮಗೆ ಇಡೀ ಆಗ್ರಾ ಊರಲ್ಲಿ ಎಲ್ಲಾ ತರದ ಹಣ್ಣುಗಳು ಸಿಗುತ್ತೆ. ಎಲ್ಲಿ ಹುಡುಕಿದ್ರು ನಿಮಗೆ ದ್ರಾಕ್ಷಿ ಸಿಗೋದೇ ಇಲ್ಲ. ಆದ್ರೆ ಅದ್ಯಾಕೆ? ದ್ರಾಕ್ಷಿ ಅಂತೂ ಹೆಚ್ಚಿನ ಬೆಲೆಗೆ ಅಂತೂ ಹೋಗೋದಿಲ್ಲ. ಆಗ್ರಾ ಊರಲ್ಲಿ ದ್ರಾಕ್ಷಿನ ಯಾರು ಮಾರೋದೂ ಇಲ್ಲ ಮತ್ತದನ್ನ ಕೊಂಡ್ಕೊಳ್ಳೋದೂ ಇಲ್ಲ. ರಾಧೇಲಾಲ್ ಶ್ಯಾಮ್ಲಾಲ್ ಕಡೆ ನೋಡ್ತಾನೆ ಮತ್ತವನ್ನ ಅಲ್ಲಿಂದ ಹೋಗಕ್ಕೆ ಹೇಳ್ತಾನೆ. ರಾಧೇಲಾಲ್ ಮತ್ತೆ ಶ್ಯಾಮ್ಲಾಲ್ ಸ್ವಲ್ಪ ದೂರ ಹೋಗ್ತಾರೆ. ನೋಡು ಅಣ್ಣ, ಇದೇ ಸರಿಯಾದ ಸಮಯ. ಈ ಊರಲ್ಲಿ ಯಾರು ದ್ರಾಕ್ಷಿನ ಮಾರೋದೇ ಇಲ್ಲ. ನಾವು ದ್ರಾಕ್ಷಿನ ಮಾರಿದ್ರೆ ನಮಗೆ ಒಳ್ಳೆ ಲಾಭ ಆಗುತ್ತೆ. ನೀನ್ ಸರಿಯಾಗಿ ಹೇಳ್ದೆ ಅಣ್ಣ. ಬಾಕಿ ಉಳಿದ ಹಣ್ಣುಗಳು ಎಲ್ಲ ಕಡೆ ಸಿಗುತ್ತೆ. ಆದ್ರೆ ಈ ದ್ರಾಕ್ಷಿ ಎಲ್ಲಿ ಹುಡುಕಿದ್ರೂ ಸಿಗ್ತಾನೆ ಇಲ್ಲ. ನಾವು ಅಂಗೂರಿನ ಬೆಳೆ ಬೆಳೆದ್ರೆ ತುಂಬಾ ಕಮ್ಮಿ ಸಮಯದಲ್ಲಿ ಒಳ್ಳೆ ಲಾಭ ಪಡಿಬಹುದು. ಮತ್ತೆ ಒಳ್ಳೆ ಕೆಲ್ಸಕ್ಕೆ ಯಾಕೆ ತಡ? ನಡಿ ಶುರು ಮಾಡೋಣ. ರಾಧೇಲಾಲ್ ಮತ್ತೆ ಶ್ಯಾಮ್ಲಾಲ್ ಆ ಊರಿನ ಜಮೀನ್ದಾರ್ ಹತ್ರ ಹೋಗ್ತಾರೆ. ನೋಡಿ ಜಮೀನ್ದಾರವ್ರೆ, ನಾವು ಹಣ್ಣುಗಳನ್ನ ಮಾರಾಟ ಮಾಡೋರು. ನಾವು ಇವಾಗಿನ್ನು ಈ ಊರಿಗೆ ಬಂದಿದೀವಿ. ಹಣ್ಣಿನ ತೋಟ ಮಾಡೋದಕ್ಕೆ ಜಾಗ ಬೇಕು. ಅದೆಲ್ಲ ಸರಿ, ನೀವು ಆ ತೋಟದಲ್ಲಿ ಏನ್ ಹಣ್ಣನ್ನ ಬೆಳಿತೀರಾ ಅದನ್ನಾದ್ರೂ ಹೇಳಿ. ಅದು ನಿಮಗೆ ಹೇಳೋಕ್ಕಾಗೋದಿಲ್ಲ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸಿಗದ ಹಣ್ಣನ್ನ ನಾವು ಬೆಳಿತೀವಿ. ನಾವು ಆ ಹಣ್ಣನ್ನ ಬೆಳಿತೀವಿ ಮತ್ತದನ್ನೇ ಮಾರ್ತೀವಿ. ಅದಕ್ಕೇನಾದ್ರೂ ಹೆಸರು ಇರ್ಲೇಬೇಕಲ್ವಾ? ಹೆಸರು ಗೊತ್ತಿಲ್ದಲೆ ನಾನ್ ನಿಮಗೆ ತೋಟನ ಹೇಗೆ ಕೊಡ್ಲಿ? ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮತ್ತೆ ತೋಟನ ಬಾಡಿಗೆ ಕೊಡೋದಕ್ಕೂ ಏನ್ ಸಂಬಂಧ? ಆದ್ರೆ ನಿನ್ನ ಹಣ್ಣು ಮಾರಾಟವಾಗ್ಲಿಲ್ಲ ಅಂದ್ರೆ ಮತ್ತೆ ನೀನು ತಿಂಗಳು ನನಗೆ ತೋಟದ ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ನಮ್ಮ ಹಣ್ಣು ಮಾರಾಟ ಆಗ್ಲಿಲ್ಲ ಅಂದ್ರೂ ನಮ್ಮ ಜೇಬಿಂದ ನಾವು ನಿಮ್ಗೆ ಬಾಡಿಗೆ ದುಡ್ಡನ್ನ ಕೊಡ್ತೀವಿ. ನಿಮಗೆ ಹೇಗನ್ಸುತ್ತೋ ಹಾಗೆ. ನಡೀರಿ, ನಾನ್ ನಿಮಗೆ ತೋಟನ ತೋರಿಸ್ತೀನಿ. ಜಮೀನ್ದಾರರು ರಾಧೇಲಾಲ್ ಮತ್ತೆ ಶ್ಯಾಮ್ಲಾಲ್ಗೆ ಒಂದು ತೋಟವನ್ನ ತೋರಿಸ್ತಾರೆ. ಆ ತೋಟ ಇಬ್ರಿಗೆ ತುಂಬಾನೇ ಇಷ್ಟ ಆಗ್ಬಿಡತ್ತೆ. ಇವರು ಆ ತೋಟದಲ್ಲಿ ಅಗಿಯೋದಕ್ಕೆ ಶುರು ಮಾಡ್ತಾರೆ. ಶ್ಯಾಮ್ಲಾಲ್ ನರ್ಸರಿಯಿಂದ ದ್ರಾಕ್ಷಿಯ ಬಹಳಷ್ಟು ಬೀಜಗಳನ್ನ ತರ್ತಾನೆ. ಇಬ್ರು ಅಣ್ಣ ತಮ್ಮಂದ್ರು ಸೇರ್ಕೊಂಡು ಇಡೀ ತೋಟದಲ್ಲಿ ದ್ರಾಕ್ಷಿಯ ಬೀಜಗಳನ್ನ ನೆಟ್ಬಿಡ್ತಾರೆ. ನೋಡಪ್ಪ, ಗಿಡ ನೆಡೋ ಕೆಲಸ ಅಂತೂ ಮುಗೀತು. ಇವಾಗ ಇದಕ್ಕೆ ಗೊಬ್ಬರ ಮತ್ತೆ ನೀರ್ ಕೊಡೋದೊಂದೇ ಬಾಕಿ. ಅವಾಗ್ಲೇನೆ ಆದಷ್ಟು ಬೇಗ ನಮಗೆ ಹಣ್ಣು ತಿನ್ನೋಕ್ಕಾಗತ್ತೆ. ನೋಡ್ತಾ ನೋಡ್ತಾ ದ್ರಾಕ್ಷಿ ಬಳ್ಳಿಗಳು ದೊಡ್ಡದಾಗ್ತಾ ಹೋಗುತ್ತೆ ಮತ್ತದ್ರಲ್ಲಿ ಬಹಳಷ್ಟು ದ್ರಾಕ್ಷಿ ಬೆಳೆಯುತ್ತವೆ. ಇದನ್ನ ನೋಡಿ ರಾಧೇಲಾಲ್ ಮತ್ತೆ ಶ್ಯಾಮ್ಲಾಲ್ ಖುಷಿ ಪಟ್ಬಿಡ್ತಾರೆ. ನೋಡು ಅಣ್ಣ, ನಾವು ಮಾಡಿದ ಕೆಲಸ ನಮಗೆ ಫಲ ಕೊಡ್ತು. ಹೌದು, ನಾವು ಆದಷ್ಟು ಬೇಗ ಈ ದ್ರಾಕ್ಷಿನ ಸಂತೆಲಿ ಮಾರಾಟ ಮಾಡೋಣ. ಮತ್ತೆ ಒಂದು ದೊಡ್ಡ ಅಂಗಡಿನೂ ಖರೀದಿ ಮಾಡೋಣ. ರಾಧೇಲಾಲ್ ಮತ್ತೆ ಶ್ಯಾಮ್ಲಾಲ್ ತೋಟದಿಂದ ಮನೆ ಕಡೆಗೆ ಹೊರಡ್ತಾರೆ. ಆಗ ಅವ್ರಿಗೆ ದಾರಿಯಲ್ಲಿ ಜಮೀನ್ದಾರರು ಕಾಣ್ತಾರೆ. ಹೇಳಿ ಜಮೀನ್ದಾರ್ರೆ, ಏನ್ ವಿಷಯ? ಇನ್ನೇನಿರುತ್ತೆ, ನೀವು ಬಂದು 6 ತಿಂಗಳಾಯ್ತು. ಇಲ್ಲಿವರೆಗೆ 1 ತಿಂಗಳು ನನಗೆ ತೋಟದ ಬಾಡಿಗೆನೇ ಕೊಟ್ಟಿಲ್ಲ. ನನಗೆ ನನ್ನ ತೋಟದ ಬಾಡಿಗೆ ಬೇಕು. ಅರೆ ಜಮೀನ್ದಾರ್ರೆ, ನೀವು ಚಿಂತೆ ಮಾಡಬೇಡಿ. ನಿಮ್ಮ ತೋಟ ನಮಗೆ ತುಂಬಾನೇ ಲಾಭಕಾರಿಯಾಗಿದೆ. ನಾವ್ ಏನು ಹಣ್ಣು ಬೆಳೆದಿದ್ವೋ ಅದು ಒಳ್ಳೆ ಮಾತ್ರದಲ್ಲಿ ಬೆಳೆದಿದೆ. ಮತ್ತೆ ಅದನ್ನೆಲ್ಲ ಮಾರಿ 6 ತಿಂಗಳಿಂದ ಬಾಡಿಗೆನ ಒಂದೇ ಸರ್ತಿ ಕೊಟ್ಬಿಡ್ತೀವಿ. ಇನ್ನು 1 ತಿಂಗಳಷ್ಟು ಕಾಯಿರಿ, ನಿಮಗೆ ನಿಮ್ ಬಾಡಿಗೆ ತಲುಪುತ್ತೆ. ಸರಿ, ನಾನಿನ್ನು 1 ತಿಂಗಳು ಕಾಲ ಕಾಯ್ತೀನಿ. ಆಮೇಲೆ ನಾನು ಯಾವ ಮಾತುನು ಕೇಳೋದಿಲ್ಲ. ಆತರ ಸಂದರ್ಭನೇ ಬರೋದಿಲ್ಲ. 1 ತಿಂಗಳಲ್ಲಿ ನಾವೇ ನಿಮಗೆ ಹಣ ತಗೊಂಡ್ಬಿಟ್ಟು ನಿಮ್ ಕೈಗೆ ಕೊಡ್ತೀವಿ. ಇಷ್ಟನ್ನ ಹೇಳಿ ರಾಧೇಲಾಲ್ ಮತ್ತೆ ಶ್ಯಾಮ್ಲಾಲ್ ಅಲ್ಲಿಂದ ಹೊರಟೋಗ್ತಾರೆ. ರಾಧೇಶ್ಯಾಮ್ ಮತ್ತೆ ಅವನ ಪತ್ನಿ ಅಲ್ಲಿ ಅವರ ಊರಲ್ಲಿ ಒಂದು ಜಮೀನಿನಲ್ಲಿ ಬಿಟ್ಟಿದ್ದಂತಹ ದ್ರಾಕ್ಷಿಯ ಬಗ್ಗೆ ಯೋಚಿಸ್ತಾರೆ. ರಾಧೇಲಾಲ್ ಮತ್ತೆ ಶ್ಯಾಮ್ಲಾಲ್ ಇಬ್ರು ದ್ರಾಕ್ಷಿ ಹಣ್ಣನ್ನ ಕಿತ್ಕೊಂಡು ಮಾರ್ಕೆಟ್ಗೆ ಹೋಗ್ತಾರೆ. ಅಲ್ಲಿ ಬೇರೆ ದ್ರಾಕ್ಷಿ ಬೆಳ್ದಿರೋರ ಹತ್ರ ಅವರು ಕೂಡ ಅವರ ದ್ರಾಕ್ಷಿಯನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ. ತಗೊಳ್ಳಿ, ತಾಜಾ ದ್ರಾಕ್ಷಿ. ಅಣ್ಣವ್ರೆ, ದ್ರಾಕ್ಷಿ ಹೇಗೆ? 100 ರೂಪಾಯಿ ಕೆಜಿ. ಗ್ರಾಹಕರು ದ್ರಾಕ್ಷಿ ತಗೊಂಡು ಅವ್ರ ಮನೆಗೆ ಹೋಗ್ತಾರೆ. ರಾಧೇಲಾಲ್ ಮತ್ತೆ ಶ್ಯಾಮ್ಲಾಲ್ ಬೇರೆ ಗ್ರಾಹಕರಿಗೆ ದ್ರಾಕ್ಷಿ ಮಾರ್ತಾ ಇದ್ರು. ಆಗ ಅಲ್ಲಿಗೆ ಮೊದಲನೇ ಗ್ರಾಹಕರು ಕಿರ್ಚಾಡ್ಕೊಂಡು ಬರ್ತಾರೆ. ಅರೆ ರೇ, ಇವ್ರು ಮೋಸಗಾರರು. ಇವರು ನನ್ಗೆ ದ್ರಾಕ್ಷಿ ಮಾರಿದಾರಲ್ಲ, ಇದು ದ್ರಾಕ್ಷಿ ತರ ಇಲ್ಲ, ಇದು ಯಾವ್ದು ಕಬ್ಬಿಣದ ಸಲಾಕೆ ತರ ಇದೆ. ಗ್ರಾಹಕರ ಈ ಮಾತನ್ನ ಕೇಳಿ ರಾಧೇಲಾಲ್ ಮತ್ತೆ ಶ್ಯಾಮ್ಲಾಲ್ ಆಶ್ಚರ್ಯ ಪಟ್ಕೊಂತಾರೆ. ಕಬ್ಬಿಣದ ದ್ರಾಕ್ಷಿ? ನಿನ್ ಹುಚ್ಚಿಗೇನಾದ್ರು ಹಿಡಿದಿದ್ಯಾ? ನಂಬಿಕೆ ಇಲ್ಲ ಅಂದ್ರೆ ನೀವೇ ತಿನ್ಬಿಟ್ ನೋಡಿ. ರಾಧೇಲಾಲ್ ದ್ರಾಕ್ಷಿ ತಿನ್ನೋದಕ್ಕೆ ಅಂತ ಬಾಯಿಗೆ ಹಾಕೊಳ್ತಾನೆ. ಇವನು ಈ ದ್ರಾಕ್ಷಿನ ಕಚ್ಚಕ್ಕೆ ನೋಡ್ತಾನೆ. ಅವನ ಹಲ್ಲುಗಳೆಲ್ಲ ನೋವಾಗಕ್ ಶುರುವಾಯ್ತು.
ಅಣ್ಣ ಇದು ನಿಜವಾಗ್ಲೂ ಕಬ್ಬಣದ ದ್ರಾಕ್ಷಿ. ರಾಧೇಲಾಲ್ ಬಾಯಲ್ಲಿ ಈ ಮಾತನ್ನ ಕೇಳಿ ಅಲ್ಲಿದ್ದ ಎಲ್ಲ ಗ್ರಾಹಕರು ವಾಪಸ್ ಹೋಗ್ಬಿಡ್ತಾರೆ. ಈಗೇನ್ ಮಾಡ್ತೀಯಾ? ನೋಡೋಣ ಮುಂದೇನಾಗುತ್ತೆ ಅಂತ. ರಾಧೇಲಾಲ್ ಮತ್ತೆ ಶ್ಯಾಮ್ಲಾಲ್ ಇಬ್ರು ಬ್ಯಾಗ್ ಹಿಡ್ಕೊಂಡು ಅವರ ಮನೆ ಕಡೆ ಹೋಗ್ತಾರೆ. ಆಗ ಅವ್ರಿಗೆ ದಾರಿಯಲ್ಲಿ ಜಮೀನ್ದಾರರು ಸಿಗ್ತಾರೆ. ಓ, ನೀವ್ ಇಲ್ಲಿದ್ದೀರಾ? 1 ತಿಂಗಳು ಸಮಯಾವಕಾಶ ಕೇಳಿದ್ರಿ, 2 ತಿಂಗಳಾಗೋಯ್ತು. ನನಗೆ ನನ್ ದುಡ್ಡು ಇವಾಗ್ಲೇ ಬೇಕು. ನೋಡಿ ಜಮೀನ್ದಾರ್ರೆ, ನಮ್ಮ 1 ಹಣ್ಣನ್ನು ಖರೀದಿ ಆಗ್ತಾ ಇಲ್ಲ. ನಾವು ನಿಮಗೆ ದುಡ್ಡನ್ನ ಎಲ್ಲಿಂದ ಕೊಡೋಣ? ಅದಕ್ಕೆ ನಾನೇನ್ ಮಾಡ್ಲಿ? ನಿಮಗ್ ಹೇಗ್ ಅನ್ಸುತ್ತೋ ಹಾಗೆ ಎಲ್ಲಿಂದಾದ್ರೂ ಕೊಡು. ನೀನೇ ಹೇಳಿದ್ದೆ ಅಲ್ವಾ, ನಮಗೆಲ್ಲೂ ಸಿಗ್ಲಿಲ್ಲ ಅಂದ್ರೆ ನಮ್ಮ ಜೇಬಿಂದನೇ ಕೊಡ್ತೀನಿ ಅಂತ ತಾನೇ ಹೇಳಿದ್ದು. ಹೌದು ಹೇಳಿದ್ವಿ, ಆದ್ರೆ ನಮ್ಮ ಎಲ್ಲಾ ದುಡ್ಡು ಹಣ್ಣಿನ ಗಿಡ ಬೆಳೆಸೋದ್ರಲ್ಲೇ ಹೊರಟೋಯ್ತು. ನಮಗೆ ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ. ನಮ್ಮ ಹಣ್ಣುಗಳನ್ನೆಲ್ಲ ಮಾರ್ಬಿಟ್ಟು ನಿಮಗೆ ಹಣನ ಕೊಡ್ತೀವಿ. ಸರಿ, ನಿಮಗೆ 10 ದಿವಸದ ಅವಧಿ ಕೊಡ್ತೀನಿ. ಅಷ್ಟೊಳಗಡೆ ನನಗೆ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನು ತೋಟಕ್ಕೆ ಬಂದ್ಬಿಟ್ಟು ಅಲ್ಲಿರೋ ಬರೋ ಎಲ್ಲ ಗಿಡಗಳನ್ನ ಕಿತ್ತು ಹೊರಗಡೆ ಎಸಿತೀನಿ. ರಾಧೇಲಾಲ್ ಮತ್ತೆ ಶ್ಯಾಮ್ಲಾಲ್ ಇಬ್ರು ತುಂಬಾ ಬೇಜಾರ್ ಪಟ್ಬಿಡ್ತಾರೆ. ಅವರು ಆ ಹಳ್ಳಿಯಲ್ಲಿರುವಂತ ಯಾರೋ ವಿದ್ವಾನ್ನ ಭೇಟಿಯಾಗಕ್ ಹೋಗ್ತಾರೆ. ದೊಡ್ಡಪ್ಪ, ನಾವು ಬೆಳೆದ ಎಲ್ಲಾ ದ್ರಾಕ್ಷಿಗಳು ಕಬ್ಬಣದ ದ್ರಾಕ್ಷಿಯಾಗಿ ಆಗ್ಬಿಟ್ಟಿದೆ. ಅರ್ಥನೇ ಆಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ಮಗನೇ, ಇದೊಂದು ವಯಸ್ಸಾದ ನರಿಯ ಶಾಪ. ಯಾವ ನರಿ? ತುಂಬಾ ವರ್ಷಗಳ ಹಿಂದೆ ಒಂದು ಹಸುವಿನಿಂದ ಇದ್ದ ನರಿ ಈ ಹಳ್ಳಿಗೆ ಬಂತು ಊಟ ಹುಡ್ಕೊಂಡು. ಮತ್ತದು ಇಲ್ಲಿ ತುಂಬಾ ದೊಡ್ಡದಾದ ದ್ರಾಕ್ಷಿಯ ಬಳ್ಳಿನ ನೋಡ್ತು. ಅದು ದ್ರಾಕ್ಷಿನ ತಿನ್ನೋದಕ್ಕೆ ಅದ್ರ ಮೇಲೆ ಹತ್ತಕ್ಕೆ ಪ್ರಯತ್ನ ಮಾಡ್ತಾ ಇತ್ತು, ಆದ್ರೆ ದ್ರಾಕ್ಷಿ ತನಕ ಹೋಗಕ್ಕೆ ಆಗ್ಲಿಲ್ಲ. ಹಳ್ಳಿಯವರು ಅದನ್ನ ನೋಡಿ ತುಂಬಾನೇ ಆಡ್ಕೊಂಡ್ರು. ಮತ್ತೆ ಆ ನರಿ ಈ ಹಳ್ಳಿಗೆ ಶಾಪ ಕೊಡ್ತು. ಅದಕ್ಕೆ ಯಾವ ರೀತಿಲಿ ದ್ರಾಕ್ಷಿ ಹಣ್ಣನ್ನ ತಿನ್ನಕ್ಕಾಗ್ಲಿಲ್ವೋ ಅದೇ ರೀತಿಲಿ ಇಡೀ ಊರ್ನವರು ಯಾರು ದ್ರಾಕ್ಷಿ ಹಣ್ಣನ್ನ ತಿನ್ನಕ್ ಆಗ್ಬಾರ್ದು ಅಂತ ದ್ರಾಕ್ಷಿಗಳೆಲ್ಲ ಕಬ್ಬಣವಾಗ್ಲಿ ಅಂದಿತ್ತು. ಮತ್ತೆ ಈ ಶಾಪನ ಹೇಗೆ ಮುಕ್ತಿಗೊಳಿಸೋದು? ಮತ್ತೆ ನೀವು ಹಳೆ ದ್ರಾಕ್ಷಿಯ ಹಣ್ಣನ್ನು ತಗೊಂಡು ಹೋಗಿ ಆ ನರಿಗೆ ತಿನ್ಸಿದ್ರೆ ನಿಮಗೆ ಅವಾಗ ಈ ಊರಿದ ಶಾಪನೆ ಮುಕ್ತಿಗೊಳ್ಳುತ್ತೆ. ಸರಿ, ನಾವು ಹಾಗೇನೆ ಮಾಡ್ತೀವಿ. ಅಲ್ಲಿ ನೋಡು, ಅಲ್ಲಿ ನನಗೆ ನರಿ ಕಾಣಿಸ್ತಾ ಇದೆ.